ಲಕ್ಷಾಂತರ ಭಕ್ತರು ಪ್ರಾರ್ಥನೆ ಸಲ್ಲಿಸಲು ಬರುವ ಉಜ್ಜಯಿನಿಯ ಭವ್ಯವಾದ ಮಹಾಕಾಳೇಶ್ವರ ದೇವಾಲಯವು ಸುಮಾರು 500 ವರ್ಷಗಳ ಕಾಲ ಕೇವಲ ಅವಶೇಷವಾಗಿಯೇ ಇತ್ತು. ಆದರೆ ಅದನ್ನು ಅವಶೇಷಗಳಾಗಿ ಪರಿವರ್ತಿಸಲು ಯಾರು ಕಾರಣ ಮತ್ತು ಇದು ಭಕ್ತರ ನಂಬಿಕೆಯ ಮೇಲೆ ಪರಿಣಾಮ ಬೀರಿತ್ತ? ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಮಹಾಕಾಳೇಶ್ವರ ದೇವಾಲಯವು ತನ್ನ ಗುರುತನ್ನು ಕಳೆದುಕೊಳ್ಳುವಂತೆ ಆದದ್ದಾದರೂ ಏನು ಮತ್ತು 500 ವರ್ಷಗಳ ನಂತರ ಅದರ ಹಿಂದಿನ ಭವ್ಯತೆಗೆ ಪುನಃಸ್ಥಾಪಿಸಿದವರು ಯಾರು? ಇದು 13ನೇ ಶತಮಾನದ ಕಥೆ. ಪ್ರಾಚೀನ ಕಾಲದಲ್ಲಿ ಅವಂತಿಕಾ ಎಂದು ಕರೆಯಲ್ಪಡುತ್ತಿದ್ದ ಉಜ್ಜಯಿನಿಯನ್ನ ಆ ಸಮಯದಲ್ಲಿ ಶಿಕ್ಷಣ, ಸಂಸ್ಕೃತಿ ಮತ್ತು ಶಿವನ ಭಕ್ತಿಯ ಪ್ರಮುಖ ಕೇಂದ್ರ ಅಂತ ಪರಿಗಣಿಸಲಾಗಿತ್ತು. ಮಹಾಕಾಳೇಶ್ವರನ ಆಶೀರ್ವಾದ ಪಡೆಯಲು ದೂರ ದೂರದಿಂದ ಜನರು ಅಲ್ಲಿಗೆ ಬರ್ತಾ ಇದ್ರು. ಆದರೆ 1234-35 ವರ್ಷಗಳಲ್ಲಿ ದೆಹಲಿ ಸುಲ್ತಾನ್ ಶಂಶುದ್ದೀನ್ ಇಲ್ತುಮಿಶ್ನು ಮಾಲ್ವಾ ಪ್ರದೇಶವನ್ನ ಆಕ್ರಮಿಸಿದ. ಅವನ ಸೈನ್ಯ ಉಜ್ಜಯಿನಿ ತಲುಪಿತು. ಇತಿಹಾಸದ ಪುಸ್ತಕ ತಬ್ಕಾತ್ ಇ ನಾಸಿರಿ ಕೂಡ ಈ ಘಟನೆಯನ್ನ ದಾಖಲಿಸಿದೆ ಮತ್ತು ದಾಳಿಯ ಸಮಯದಲ್ಲಿ ಮಹಾಕಾಳೇಶ್ವರ ದೇವಾಲಯವು ತೀವ್ರ ಹಾನಿಗೊಳಗಾಯಿತು ಅಂತ ಉಲ್ಲೇಖಿಸಿದೆ. ದೇವಾಲಯವು ನಾಶವಾಯಿತು, ಅದರ ಸಂಪತ್ತನ್ನ ಲೂಟಿ ಮಾಡಲಾಯಿತು ಮತ್ತು ಉಜ್ಜಯಿನಿಯ ಧಾರ್ಮಿಕ ಗುರುತಿಗೆ ದೊಡ್ಡ ಹೊಡೆತ ಬಿದ್ದಿತು. ಒಂದೊಮ್ಮೆ ಭವ್ಯವಾಗಿದ್ದ ದೇವಾಲಯವು ಕ್ರಮೇಣ ಅವಶೇಷಗಳಾಗಿ ಮಾರ್ಪಟ್ಟಿತು. ಶತಮಾನಗಳು ಕಳೆದವು ಮತ್ತು ಉಜ್ಜಯಿನಿಯು ಖಿಲ್ಜಿಗಳು, ತುಘಲಕರು ಮತ್ತು ನಂತರ ಮೊಘಲರ ಆಳ್ವಿಕೆಗೆ ಒಳಪಟ್ಟಿತು. ಇದರಿಂದಾಗಿ ದೇವಾಲಯವು ತನ್ನ ಹಿಂದಿನ ವೈಭವವನ್ನ ಮರಳಿ ಪಡೆಯಲು ಆಗಲೇ ಇಲ್ಲ. ಆದರೆ ಕಷ್ಟಕರ ಸಂದರ್ಭಗಳ ನಡುವೆಯೂ ಸ್ಥಳೀಯ ಜನರು ಮತ್ತು ಪುರೋಹಿತರು ಪೂಜಾ ವಿಧಿಗಳನ್ನು ನಿರ್ವಹಿಸುವುದನ್ನು ಮುಂದುವರೆಸಿದರು. ಈ ಪರಿಸ್ಥಿತಿ ಸುಮಾರು 500 ವರ್ಷಗಳ ಕಾಲ ಮುಂದುವರಿಯಿತು. ಆದರೆ 18ನೇ ಶತಮಾನದಲ್ಲಿ ಮಾಲ್ವಾ ಪ್ರದೇಶದಲ್ಲಿ ಮರಾಠರ ಆಳ್ವಿಕೆ ಬಲಗೊಳ್ಳಲು ಪ್ರಾರಂಭವಾಯಿತು. ಪರಿಣಾಮವಾಗಿ 1728ರ ಸುಮಾರಿಗೆ ಪೇಶ್ವೆ 1ನೇ ಬಾಜಿರಾವ್ರ ವಿಶ್ವಾಸಾರ್ಹ ಸೇನಾಧಿಪತಿಯಾಗಿದ್ದ ರಾಣೋಜಿರಾವ್ ಶಿಂಧೆ ಅವರಿಗೆ ಉಜ್ಜಯಿನಿ ಪ್ರದೇಶದ ಜವಾಬ್ದಾರಿಯನ್ನು ವಹಿಸಲಾಯಿತು. ರಾಣೋಜಿ ಶಿಂಧೆ ಆಡಳಿತದ ಕಾರ್ಯವನ್ನ ತಮ್ಮ ದಿವಾನ ರಾಮಚಂದ್ರ ಬಾಬಾ ಶೇಣವಿ ಅವರಿಗೆ ವಹಿಸಿದರು. ಇಲ್ಲಿಂದಲೇ ಮಹಾಕಾಳೇಶ್ವರ ದೇವಾಲಯದ ಪುನರ್ ನಿರ್ಮಾಣ ಆರಂಭವಾಯಿತು. 1730ರ ದಶಕದಲ್ಲಿ ದೇವಾಲಯದ ಪುನರ್ ನಿರ್ಮಾಣ ಕಾರ್ಯವು ವೇಗವನ್ನು ಪಡೆಯಿತು. ನಾಶವಾದ 500 ವರ್ಷಗಳ ನಂತರ ಮಹಾಕಾಳೇಶ್ವರ ದೇವಾಲಯದ ಪುನರ್ ನಿರ್ಮಾಣವು 1732 ಮತ್ತು 1734ರ ನಡುವೆ ಪೂರ್ಣಗೊಂಡಿತು. ರಾಮಚಂದ್ರ ಬಾಬಾ ಶೇಣವಿಯವರ ಮೇಲ್ವಿಚಾರಣೆಯಲ್ಲಿ ಮರಾಠ ವಾಸ್ತುಶಿಲ್ಪ ಶೈಲಿಯಲ್ಲಿ ಭವ್ಯವಾದ ದೇವಾಲಯವನ್ನು ನಿರ್ಮಿಸಲಾಯಿತು. ತರುವಾಯ ದೇವಾಲಯದಲ್ಲಿ ಮತ್ತೊಮ್ಮೆ ಪ್ರಾಣ ಪ್ರತಿಷ್ಠೆ ನಡೆಸಲಾಯಿತು ಮತ್ತು ಮಹಾಕಾಳೇಶ್ವರವು ಮತ್ತೊಮ್ಮೆ ಶಿವನ ಭಕ್ತಿಯ ಪ್ರಮುಖ ಕೇಂದ್ರವಾಯಿತು. ಇದರ ಜೊತೆಗೆ ಉಜ್ಜಯಿನಿಯ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಗುರುತು ಮತ್ತೆ ತನ್ನ ಬಲವನ್ನು ಪಡೆಯಲು ಪ್ರಾರಂಭಿಸಿತು. ಸುಮಾರು 500 ವರ್ಷಗಳ ಕಾಲ ಅವಶೇಷಗಳಾಗಿ ಉಳಿದಿದ್ದರೂ ಮಹಾಕಾಳೇಶ್ವರ ದೇವಾಲಯವು ತನ್ನ ಹಿಂದಿನ ವೈಭವದೊಂದಿಗೆ ಮತ್ತೆ ಮೇಲೇರಿತು. ಅದಕ್ಕಾಗಿಯೇ ಇಂದು ಅದನ್ನು ಕೇವಲ ದೇವಾಲಯವಾಗಿ ಪರಿಗಣಿಸಲಾಗಿಲ್ಲ, ಬದಲಾಗಿ ಭಾರತೀಯ ಸಂಸ್ಕೃತಿ, ನಂಬಿಕೆ ಮತ್ತು ಧೈರ್ಯದ ಸಂಕೇತವೆಂದು ಪರಿಗಣಿಸಲಾಗಿದೆ.